ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಸುಜ್ಞಾನ ಸಂಪತ್ತು ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ನಾವು ನಮ್ಮ ನಿಜವಾದ ಸಂಪತ್ತುಗಳಾದ ಕೈ, ತಲೆ, ನೋಟ, ಮನಸ್ಸು ಅಂದರೆ ಕಾಯಕ, ಬುದ್ಧಿ, ಇಂದ್ರಿಯ, ಅನುಭವ, ಹೃದಯವಂತಿಕೆ ಇವುಗಳನ್ನೆಲ್ಲವನ್ನೂ ಮರೆಯಬಾರದು. ಹೃದಯ ಆನಂದದಿಂದ, ಪ್ರೇಮ ಭಾವದಿಂದ ತುಂಬಿರಬೇಕು. ಇದು ಉಂಟಾಗಬೇಕಾದ್ರೆ ನಮಗೆ ಯಾವಾಗಲೂ ಸತ್ಸಂಗ ಬೇಕು. ಸತ್ಸಂಗ ಅಂದರೇನು ಅಂತ ನೀವು ಕೇಳಬಹುದು. ಸತ್ಸಂಗ ಎಂದರೆ ನಾವು ಎಲ್ಲೇ ಕುಳಿತಿದ್ದರೂ ನಮ್ಮ ಮನದಲ್ಲಿ ಸದ್ಭಾವನೆ ಮೂಡುತ್ತದೆಯೋ, ಸತ್ಯದ ಸಂಗವಾಗುತ್ತದೆಯೋ ಅದುವೇ ಸತ್ಸಂಗ. ಬಸವಣ್ಣನವರು ಒಂದ್ ಕಡೆ ಹೇಳುತ್ತಾರೆ, ಮಡಿಕೆಯ ಮಾಡುವವರೇ ಮಣ್ಣೇ ಮೊದಲು, ತೊಡಿಗೆಯ ಮಾಡುವವರೇ ಹೊನ್ನೇ ಮೊದಲು. ಶಿವಪಥವನರಿವೊಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವನರಿವೊಡೆ ಶರಣರ ಸಂಘವೇ ಮೊದಲು. ಇಂತಹ ಶರಣರ ಸಂಘಕ್ಕೆ ಬೆಲೆ ಕಟ್ಟಲು ಆಗುವುದಿಲ್ಲ. ಸಂಘಗಳು ಬಗೆಬಗೆಯಾಗಿವೆ. ವಸ್ತುವಿನ ಸಂಘ, ನಿಸರ್ಗದ ಸಂಘ, ಜ್ಞಾನಿಗಳ ಸಂಘ ಇವುಗಳಿಂದ ಹೃದಯ ಪರಿವರ್ತಿಸುತ್ತದೆ. ಅಂತೆಯೇ ಬಸವಣ್ಣನವರು ಕೂಡಲ ಸಂಗಮ ದೇವನನ್ನು ಅರಿಯಬೇಕೆಂದರೆ ಶರಣರ ಸಂಘವೇ ಮೊದಲು ಅನ್ನುತ್ತಾರೆ. ಇಂತಹ ಸಂಘದಿಂದ ಮಾನವನ ಜೀವನವೇ ಪರಿವರ್ತನೆಯಾಗುತ್ತದೆ. ಜೀವನದ ಮೌಲ್ಯವೂ ಹೆಚ್ಚಾಗುತ್ತದೆ, ಆನಂದವನ್ನು ನೀಡುತ್ತದೆ. ಇದುವೇ ನಿಜವಾದ ಆಧ್ಯಾತ್ಮ, ಧರ್ಮ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಸುಜ್ಞಾನ ಸಂಪತ್ತು ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.